चलेगा, नहीं चलेगा, नहीं चलेगा, पुलिसगिरी नहीं चलेगा, पुलिसगिरी नहीं चलेगा, नहीं चलेगा, नहीं चलेगा, नहीं चलेगा, नहीं चलेगा, गुंडागर्दी नहीं चलेगा, गुंडागर्दी नहीं चलेगा, जिंदाबाद 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 जिंदाबाद, डेमोक्रेसी जिंदाबाद, डेमोक्रेसी जिंदाबाद, जिंदाबाद अस्सलाम, या शहीद अस्सलाम, मुर्दाबाद 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 मुर्दाबाद, यूपी पुलिस मुर्दाबाद, यूपी पुलिस मुर्दाबाद, मुर्दाबाद 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 मुर्दाबाद, बीजेपी मुर्दाबाद, बीजेपी मुर्दाबाद, जिंदाबाद 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 जिंदाबाद, एलजीबीआई जिंदाबाद, एलजीबीआई जिंदाबाद, नहीं चले। ಉತ್ತರ ಪ್ರದೇಶದಲ್ಲಿ ಏನು ಜಾಮಾ ಮಜೀದು ಅದ್ರ ಮೇಲೆ ಸರ್ವೆ ಅಂತ ಬಂತು. ಆ ಸರ್ವೆ ಮಾಡೋಕ್ಕೆ ಹೋಗುವಾಗ ಗಲಾಟೆ ಆಗಿ ಏನು 5 ಜನನ ಗುಂಡಿಗೆ ಸಾಯಿಸಿದ್ದಾರೆ. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೀವು ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ಅದೇನು ಯಾರೋ ಒಬ್ಬರು ಪಿಟಿಷನ್ ಹಾಕಿದ್ದಾರೆ, ಆ ಪಿಟಿಷನ್ ಅವ್ರ ಪ್ರೇಯರಲ್ಲಿ ಸೆಕ್ಷನ್ 18 ರೈಟ್ ಟು ಆಕ್ಸೆಸ್ ಅಂತ ಕೇಳಿರೋದು ಪ್ರೇಯರಲ್ಲಿ. ಆದರೆ ಕೋರ್ಟು ಅಲ್ಲಿ ಅವ್ರಿಗೆ ಸರ್ವೆ ಆರ್ಡರ್ ಮಾಡಿದ್ದಾರೆ. ಆ ಸರ್ವೆ ಆರ್ಡರ್ ಮಾಡಿದ ತಕ್ಷಣ ಅದೇ ದಿವಸ 1 ದಿವಸ 2 ದಿವಸದಲ್ಲೇ ಸರ್ವೆ ಆಗಿದೆ. ಸರ್ವೆ ಆದ ತಕ್ಷಣ ಅಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. ಅಲ್ಲಿ ಯಾರೋ ಬಂದು ಕಲ್ತುರಾಟ ಮಾಡಿದ್ದಾರೆ. ಆ ಕಲ್ತುರಾಟದಲ್ಲಿ ಅಮಾಯಕರು ಏನು ರಸ್ತೆಯಲ್ಲಿ ಹೋಗೋರು ಅಮಾಯಕರಿಗೆ ಪೊಲೀಸರು ಗುಂಡ ಹಾಕಿ ಸಾಯಿಸಿದ್ದಾರೆ. ಅದಕ್ಕೆ ನಾವು ಕಂಡೆಪ್ಟ್ ಮಾಡ್ತೀವಿ. ಆ ಗಲಾಟೆಗೆ ಕಂಡೆಪ್ಟ್ ಮಾಡ್ತೀವಿ. ಆ ಪೊಲೀಸ್ ಏನು ಗುಂಡಿಗೆ ಸಾಯಿಸಿದ್ದಾರೆ ಅದಕ್ಕೂ ನಾವು ಕಂಡೆಪ್ಟ್ ಮಾಡ್ತೀವಿ. ಪೊಲೀಸ್ ಬೇಕಂದ್ರೆ ಲಾಠಿ ಚಾರ್ಜ್ ಮಾಡಬೇಕಾಗಿತ್ತು, ಇಲ್ಲಾಂದರೆ ಬೇರೆ ಎಕ್ಸ್ಟ್ರಾ ಫೋರ್ಸ್ ತೊಗೊಂಬಂದು ಮಾಡಬೇಕಾಗಿತ್ತು. ಆದರೆ ಗುಂಡಿಗೆ ಪ್ರಶ್ನೆ ಇರಲಿಲ್ಲ. ಅದನ್ನು ನಾವು ಕಂಡೆಪ್ಟ್ ಮಾಡ್ತೀವಿ. ಸರ್, ಈಗ ಪ್ರತಿಭಟನೆ ಮುಂದುವರೆದ ಭಾಗವಾಗಿ ನಾವು ಈ ಪ್ರತಿಭಟನೆ ಇಲ್ಲಿಲ್ಲ, ಇಡೀ ದೇಶದಂತ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಿಸಲ್ಲ. ನಾವು ಆ 5 ಜನ ಅಮಾಯಕರು ಸತ್ತಿದ್ದಾರೆ, ಅವ್ರಿಗೆ ತಲಾ 50 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕಂತ ನಾವು ಕೇಳ್ಕೊಳ್ತಿದ್ದೀನಿ. ಈ ಪ್ರತಿಭಟನೆ ಇಲ್ಲಿಗೆ ನಿಗಲ್ಲ. ಈ ಲೀಗಲ್ ಪ್ರೊಸೆಸಲ್ಲಿ ನಾವು ಏನು ಹೆಲ್ಪ್ ಆಗುತ್ತೆ ಅದು ಮಾಡಿಕೊಡ್ತೀವಿ. ನಮ್ಮ ಹೆಸರು ಸೈಯದ್ ಮಹಬೂಬ್ ಅಂತ, ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು. ಸಂಬಲ್ ಜಾಮಿಯಾ ಮಸ್ಜಿದಿ ವಿಚಾರವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಯಾತಕ್ಕಾಗಿ ಅಂದರೆ, ಸುಮಾರು ಸ್ವಲ್ಪ ದಿನ ಮುಂಚೆ ಒಂದು ಪಾರ್ಟಿ ಕೋರ್ಟ್ಗೆ ಹೋಗುತ್ತೆ. ಏನಂದರೆ, ಈ ಸಂಬಲ್ ಜಾಮಿಯಾ ಮಸ್ಜಿದಿ ವರಾಂಡಾ ಅಲ್ಲಿ ಹಳೇದು ಒಂದು ಹರಿಹರ ಮಂದಿರ ಇತ್ತು ಅಂತ ಒಂದು ಕ್ಲೇಮ್ ಆಗಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಕ್ಲೇಮ್ ಕೇಳತ್ತೆ. ಅಂದರೆ ಇದಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಕೊಡಿ ಅಂತ ಇದು ಕೇಳ್ಕೊಳತ್ತೆ. ಆ ಕೋರ್ಟ್ ಏನು ಆದೇಶ ಮಾಡುತ್ತೆ ಅಂದರೆ, ಇಮಿಡಿಯೇಟ್ ಸರ್ವೆ ಮಾಡಬೇಕಂತ ಆದೇಶ ಮಾಡುತ್ತೆ. ಇದರಲ್ಲಿ ನೋಡಬೇಕಿರೋದು ಏನಂದರೆ, ಕೋರ್ಟಲ್ಲಿ ಯಾವಾಗ ಒಂದು ಪಾರ್ಟಿ ರೆಪ್ರೆಸೆಂಟ್ ಕೊಡ್ತಾರೆ, ಪೆಟಿಷನರ್ ಒಂದು ಪೆಟಿಷನ್ ಕೊಡ್ತಾರೆ, ಅದಾದ ಮೇಲೆ ಯಾರು ಅಪೋಸಿಟರ್ ಇರ್ತಾರೆ ಮತ್ತು ಯಾರ ಮೇಲೆ ಕ್ಲೇಮ್ ಇರ್ತಾರೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಹೇಳ್ಕೊಳಕ್ಕೆ. ಇದು ಎಲ್ಲೂ ಒಂದು ಅವಕಾಶ ಸಿಕ್ಕಲ್ಲ. ಡೈರೆಕ್ಟಾಗಿ ಒಂದು ಸರ್ವೆಗೆ ಆದೇಶ ಮಾಡ್ತಾರೆ. ಆ ಸರ್ವೆಗೆ ಆದೇಶ ಮಾಡಿದ ತಕ್ಷಣವೇ, ಇವಾಗ 2 ಗಂಟೆಗೆ ಒಂದು ಆದೇಶ ಆದ ತಕ್ಷಣವೇ 4 ಗಂಟೆಗೆ ಸರ್ವೆ ಟೀಮು ಮಸ್ಜಿದಿಯಲ್ಲಿರ್ತದೆ. ಅಂದರೆ ಒಂದು ಕಾಲ ಅವಕಾಶನೂ ಕೊಡಲ್ಲ ಸರ್ವೆ ಮಾಡೋಕ್ಕೆ. ಅಂದರೆ ಎಕ್ಸ್ಕಲೇಷನ್ ಕೆಲಸ ಇಮಿಡಿಯೇಟಾಗಿ ಪ್ರಾರಂಭ ಮಾಡೋಕ್ಕೆ ಹೊಳ್ತಾರೆ. ಸೊ ನ್ಯಾಚುರಲಿ ಅದು ಏನಾದ್ರು ಆಗುತ್ತೆ, ಒಂದು ಸಡನ್ನಾಗಿ ಒಂದು ಇನ್ಸಿಡೆಂಟು ಅಥವಾ ಏನಾದರೂ ಒಂದು ಪ್ರಕ್ರಿಯೆ ನಡೆದ್ರೆ ಒಂದು ವಾತಾವರಣ ಕೆಟ್ಟುತ್ತೆ. ಅಲ್ಲಿ ಲೋಕಲ್ ಆಗಿ ಅಲ್ಲಿ ಮಸ್ಜಿದಿಯವರು ಮತ್ತು ಆ ಯುವಕರು ಎಲ್ಲರೂ ಒಂದು ಟೆನ್ಷನ್ ಕ್ರಿಯೇಟ್ ಆಯಿತು. ಆ ಟೆನ್ಷನ್ ಕ್ರಿಯೇಟ್ ಆದ ಸಂದರ್ಭದಲ್ಲಿ ಇಮಿಡಿಯೇಟು ಪೊಲೀಸು ಲಾಠಿ ಚಾರ್ಜ್ ಮಾಡುತ್ತೆ. ಆ ಪೊಲೀಸು ಲಾಠಿ ಚಾರ್ಜ್ ಮಾಡೋ ಸಂದರ್ಭದಲ್ಲಿ ಫೈರಿಂಗ್ ಆಗುತ್ತೆ. ಆ ಫೈರಿಂಗಲ್ಲಿ ಸರಿಸುಮಾರು 5 ಯುವಕರು ಕೊಲೆ ಆಗ್ತಾರೆ. ಅಂದರೆ ಆ ಗುಂಡಿಂದ ಸಾವಾಗ್ತಾರೆ. ಸೊ ಈ ಏನು ನಾವು ನೋಡಬೇಕಿರೋದಂದರೆ, ಇದು ಟೋಟಲ್ ಒಂದು ಕಾನ್ಸ್ಪಿರಸಿ. ಈ ಕಾನ್ಸ್ಪಿರಸಿ ಹಿಂದೆ ಯಾರಿದ್ದಾರೆ ಅಂತ ನಾವು ನೋಡಬೇಕಿದೆ. ಯಾಕಂದರೆ ಆ ಸರ್ಕಾರ ಮತ್ತು ಆ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ಹೇಳೋದೇನೆಂದರೆ, ನಮ್ಮ ಕಡೆಯಿಂದ ಯಾವತ್ತೂ ಗುಂಡು ಹರಿದಿಲ್ಲ ಅಂತ ಹೇಳ್ತಾರೆ. ಅಂದರೆ ಗುಂಡು ಹೊಡೆದಿರೋದು ಯಾರು, ಇದು ತನಿಖೆ ಆಗಬೇಕು. ತನಿಖೆಗೆ ಇವಾಗ ಒಂದು ಆದೇಶ ಮಾಡಿದ್ದಾರೆ, ಒಂದು ಜುಡಿಷಿಯಲ್ ಪ್ರೋಬ್ ಒಂದು ಮಾಡಿದ್ದಾರೆ. ಅಂದರೆ ಅವಾಗವರೆಗೆ ಈ ಏನು ಯುವಕರು ಬಲಿಯಾಗಿದ್ದಾರೆ ಈ ಗುಂಡಕ್ಕೆ, ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇಮಿಡಿಯೇಟ್ ನಿಮಗೆ ಗೊತ್ತಿದೆ, ಇವಾಗ ಪೊಲೀಸೇನೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮ ಕಡೆಯಿಂದ ಇದು ಆಗಿಲ್ಲ ಅಂತ. ಸೊ ಆಗಿಲ್ಲ ಅಂದ ತಕ್ಷಣವೇ ನೀವು ಒಂದು ಪರಿಹಾರ ಕೊಡ್ಬೋದಿತ್ತು. ಯಾಕೆ ಪರಿಹಾರ ಕೊಟ್ಟಿಲ್ಲ?
ಸೊ ಇದು ವಿಫಲತೆ ನಮ್ಮ ಈ ಏನು ಯು ಪಿ ಸರ್ಕಾರ ಇದೆ ಅದು ವಿಫಲತೆ ತೋರಿಸುತ್ತೆ. ಮತ್ತು ಇಮಿಡಿಯೇಟ್ ಒಂದು ಸರ್ವೆ ಕೊಟ್ಟ ತಕ್ಷಣವೇ ಹೈಕೋರ್ಟ್ಗೆ ಒಂದು ನಾವು ಹೋಗೋಕ್ಕೂ ಅವಕಾಶ ಕೊಡಲ್ಲ. ಅಂದರೆ ಇದೆಲ್ಲ ವಾತಾವರಣ ನೋಡಿದ್ರೆ ಒಂದು ಕಾನ್ಸ್ಪಿರಸಿ ಇದೆ. ಇದು BJP ಸರ್ಕಾರ ಮತ್ತು ಇದು ಹಿಂದೆ ಯಾರಿದ್ದಾರೆ ಅಂತ ಅದು ತನಿಖೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮಗಳು ಆಗಬೇಕಂತ ಆಗ್ರಹ ಮಾಡ್ಕೊಂಡು ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ. ಇವತ್ತು ಬೆಂಗಳೂರಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ.